ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಶಾರೀರಿಕ ಮಾನಸಿಕಗಳೆಂಬ ಎರಡು ಬಗೆಯ ವ್ಯಾಧಿಗಳನ್ನು ನೀಗಿಸತಕ್ಕ ಉಪಾಯವನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಕೃಷ್ಣನು ಮುಂದುವರೆದು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಾನೆ, ರಾಜ, ವ್ಯಾಧಿಗಳಲ್ಲಿ ಶಾರೀರಿಕ ಮಾನಸಿಕಗಳೆಂಬ ಎರಡು ಬಗೆಯುಂಟು. ಅವು ಒಂದರೊಡನೊಂದು ಕಲೆತೇ ಉತ್ಪನ್ನವಾಗುವವೇ ಹೊರತು ಬೇರೆ ಬೇರೆಯಾಗಿ ಹುಟ್ಟುವುದಿಲ್ಲ. ಶರೀರದಲ್ಲಿ ಹುಟ್ಟುವ ವ್ಯಾಧಿಯು ಶಾರೀರಿಕವು, ಮನಸ್ಸಿನಲ್ಲಿ ತಲೆದೋರುವ ವ್ಯಾಧಿಯು ಮಾನಸಿಕವು. ರಾಜ, ಕಫ, ವಾತ, ಪಿತ್ತ ಎಂಬುವು ಶಾರೀರಿಕ ಗುಣಗಳು. ಆ ಗುಣಗಳು ಮೂರು ಸಮವಾಗಿರುವುದೇ ದೇಹವು ಸರಿಯಾದ ಆರೋಗ್ಯ ಸ್ಥಿತಿಯಲ್ಲಿ ಇರುವುದು ಎಂಬುದಕ್ಕೆ ಗುರುತೆಂದು ಹೇಳುವರು. ಉಷ್ಣದಿಂದ ಶೀತವು, ಶೀತದಿಂದ ಉಷ್ಣವು ನಿಗ್ರಹಿಸಲ್ಪಡುವುದು. ಸತ್ವ, ರಜಸ್, ತಮೋ ಗುಣಗಳೆಂಬುವು ಮೂರು ಮಾನಸಿಕ ಗುಣಗಳು. ಅವೆಲ್ಲವೂ ಸಮವಾಗಿರುವುದೇ ಆತ್ಮವು ಸ್ವಸ್ಥವಾಗಿರುವುದರ ಗುರುತೆಂದು ಹೇಳುವರು. ಅವುಗಳಲ್ಲಿ ಯಾವುದಾದರೊಂದು ಅಧಿಕವಾದರೂ ಅದನ್ನು ಅಡಗಿಸುವ ಉಪಾಯವನ್ನು ಹೇಳಿರುವರು. ಸಂತೋಷದಿಂದ ಶೋಕವು, ಶೋಕದಿಂದ ಸಂತೋಷವು ತಗ್ಗುವುದು. ಇದಕ್ಕಾಗಿ ದುಃಖವನ್ನು ಅನುಭವಿಸುತ್ತಿರುವವನೊಬ್ಬನು ಹಿಂದೆ ಹೇಳಿದ ಸುಖವನ್ನು ಅನುಭವಿಸುತ್ತಿರುವೊಬ್ಬನು ಮೇಲೆ ಹೇಳಿದ ದುಃಖವನ್ನು ಮನಸ್ಸಿಗೆ ತಂದುಕೊಳ್ಳುವನು. ಓ ಕುಂತಿಪುತ್ರ, ಆದರೆ ನೀನು ದುಃಖವನ್ನು ಅನುಭವಿಸುವಾಗ ಆ ದುಃಖವನ್ನಾಗಲಿ, ಸುಖವನ್ನು ಅನುಭವಿಸುವಾಗ ಆ ಉತ್ತಮ ಸುಖವನ್ನಾಗಲಿ ಮನಸ್ಸಿಗೆ ತಂದುಕೊಳ್ಳಲೇಬಾರದು. ಇದನ್ನು ತಂದೊಡ್ಡುವ ದೈವವು ಮಹಾಬಲವುಳ್ಳದ್ದು, ಅಥವಾ ಅವು ನಿನಗೆ ಸ್ವಭಾವ ಸಿದ್ಧವಾಗಿ ಅದರಿಂದ ನೀನು ಸೆಳೆಯಲ್ಪಡುವೆ. ಹಿಂದೆ ಎಲ್ಲರೂ ನೋಡುತ್ತಿರುವಂತೆಯೇ ರಜಸ್ವಲೆಯಾಗಿ ಏಕವಸ್ತ್ರದಿಂದ ಸಭೆಗೆ ಸೆಳೆತರಲ್ಪಟ್ಟ ದ್ರೌಪದಿಯನ್ನು ನೀನು ನೋಡಿದುದನ್ನು ಈಗ ಮನಸ್ಸಿಗೆ ತಂದುಕೊಳ್ಳಬಾರದು. ಹಿಂದೆ ದೇಶಭ್ರಷ್ಟರಾದ ನೀವು ಕೃಷ್ಣಾರ್ಜುನವನ್ನು ಧರಿಸಿ ಕಾಡಿನಲ್ಲಿ ವಾಸ ಮಾಡುತ್ತಿದ್ದುದನ್ನು ಮರೆತು ಬಿಡಬೇಕು. ಜಟಾಸುರನಿಂದ ಉಂಟಾದ ದುಃಖವನ್ನು, ಚಿತ್ರಸೇನನೊಡನೆ ಸಂಭವಿಸಿದ ಯುದ್ಧವನ್ನು, ಸೈಂಧವನಿಂದ ಉಂಟಾದ ಬಾಧೆಯನ್ನು ನೀನು ಮರೆತು ಬಿಡಬೇಕು. ನೀವು ಅಜ್ಞಾತವಾಸದಲ್ಲಿರುವಾಗ ಕೀಚಕನು ದ್ರೌಪದಿಯನ್ನು ಕಾಲಿನಿಂದ ಒದೆದುದನ್ನು ಮರೆತು ಬಿಡಬೇಕು. ಆಗ ನಿನಗೆ ದ್ರೋಣ ಭೀಷ್ಮರೊಡನೆ ನಡೆದ ಯುದ್ಧಕ್ಕಿಂತಲೂ ಪ್ರಬಲವಾಗಿ ಅಹಂಕಾರದೊಡನೆ ನೀನು ಮಾಡಬೇಕಾದ ಯುದ್ಧವು ಈಗ ಸಮೀಪಿಸಿರುವುದು. ಆದುದರಿಂದ ನೀನು ಆ ಮಹಾಯುದ್ಧಕ್ಕೆ ಸನ್ನದ್ಧನಾಗಿರು. ಅದರಲ್ಲಿ ಜಯಿಸಿ ನೀನು ಪಡೆಯಬೇಕಾದ ಆತ್ಮದ ಕೊನೆಯ ನೆಲೆಯನ್ನು ಯೋಗದಿಂದಲೂ ಕರ್ಮಗಳಿಂದಲೂ ಪಡೆ. ಬಾಣಗಳಿಂದಲೂ, ಸೇವಕರಿಂದಲೂ, ಬಂಧುಗಳ ಸಹಾಯದಿಂದಲೂ ಇದು ನಡೆಯದು. ಇದು ಕೇವಲ ಆತ್ಮಬಲದಿಂದಲೇ, ಅಂದರೆ ತನ್ನ ಅಹಂಕಾರದ ಮೇಲೆ ನಡೆಸಬೇಕಾದ ಯುದ್ಧ. ತನ್ನ ಅಹಂಕಾರವನ್ನು ಜಯಿಸುವುದು ಬೇರೆಯವರ ಸಹಾಯದಿಂದಲ್ಲ, ಕೇವಲ ಆತ್ಮಬಲದಿಂದಲೇ ನಡೆಸತಕ್ಕ ಯುದ್ಧವು. ಆ ಯುದ್ಧದಲ್ಲಿ ಮನಸ್ಸನ್ನು ಜಯಿಸದೇ ಹೋದರೆ ನೀನು ದುಃಖಕ್ಕೆ ಗುರಿಯಾಗುವೆ. ಕುಂತಿಪುತ್ರ, ನೀನು ಈ ತತ್ವವನ್ನು ತಿಳಿದುಕೊಂಡರೆ ಮಾತ್ರ ಕೃತಕೃತ್ಯನಾಗುವೆ. ಈ ಬುದ್ಧಿಯನ್ನು, ಪ್ರಾಣಿಗಳ ಉತ್ಪತ್ತಿ ಲಯಗಳನ್ನು ನಿಶ್ಚಯಿಸಿ ತಿಳಿದು ಹಿರಿಯರ ಮಾರ್ಗಗಳನ್ನು ಅನುಸರಿಸಿ ಉಚಿತ ರೀತಿಯಲ್ಲಿ ರಾಜ್ಯವನ್ನಾಳುತ್ತಿರು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 12ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.